ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಂದು ಲಾಗ್ ಮೂಲಕ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮನೆಯಲ್ಲಿ ಯಾವ ಥರ ಎಲ್ಲ ಕೆಲಸಗಳಿರ್ತಾವೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಂತ ಒಂದು ಸಿಂಪಲ್ಲಾಗಿ ಒಂದು ಲಾಗ್ ಮಾಡಿದ್ದೀನಿ. ಇನ್ನು ಮುಂದೆ ಇದೇ ಥರ ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಸಾಧ್ಯ ಆದರೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಬನ್ನಿ. ನಾನು ಬೆಳಿಗ್ಗೆ ಎದ್ದೊಳೋದು 7 ಗಂಟೆಗೆ. ಅದಾದಮೇಲೆ ಹೊರಗಿನ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಆಮೇಲೆ ಬ್ರಷ್ ಮಾಡ್ಕೊಂಡು ನಮ್ಮದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬರ್ತೀನಿ. ಆಮೇಲೆ ಬಂದ ತಕ್ಷಣ ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತೀನಿ. ಒಂದು ಕಡೆ ಟೀ ಮಾಡೋಕ್ಕೆ ಟೀಗೆ ಇಡ್ತೀನಿ. ಹೆಣ್ಮಕ್ಳು ಬೆಳಿಗ್ಗೆ ಬೇಗ ಏಳಬೇಕು ಅಂತ ಹೇಳ್ತಾರೆ, ಆದರೆ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಎದ್ದೇಳೋಕ್ಕಾಗ್ತಿಲ್ಲ. ನಾನು ಇನ್ನು ಮುಂದೆ ಟ್ರೈ ಮಾಡ್ತೀನಿ ಬೇಗ ಹೇಳೋಕ್ಕೆ. ನಾನು ನೆನ್ನೆನೇ ದೋಸೆಗೆ ರುಬ್ಬಿಟ್ಟಿದ್ದೆ. ಈ ಥರ ದೋಸೆ ಇಡ್ಲಿ ಇದ್ದಾಗ ನಮಗೆ ಏನು ತಿಂಡಿ ಮಾಡಬೇಕನ್ನೋ ಯೋಚನೆ ಇರಲ್ಲ. ಇಲ್ಲಾಂದರೆ ತಿಂಡಿ ಏನು ಮಾಡಬೇಕು ಅನ್ನೋದ್ರಲ್ಲೇ ಟೈಮು ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊತೀನಿ. ನೋಡಿ, ನಾನು ಒಂದು ಕಡೆ ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಸ್ಕೂಲಿಗೆ ಹೋಗೋದ್ರಿಂದ ಈಗ 8:30 ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಬೆಳಿಗ್ಗೆ ಟಿಫನ್ಗೆ ಆಗುತ್ತೆ ಕೆಲಸ. ಅದು ಚಳಿ ಇರೋದ್ರಿಂದ ಸ್ವಲ್ಪ ಕೆಲಸ ಮಾಡೋದಕ್ಕೂ ಬೆಳಿಗ್ಗೆ ಆಗಲ್ಲ. ಓಕೆ, ಚಟ್ನಿಗೆಲ್ಲ ಒಂದು ಕಡೆ ನಾನು ರುಬ್ಕೊಂಡಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ನಾನು ಈ ಕಡೆ ರೆಡಿ ಮಾಡ್ಕೊತೀನಿ. ಆಲ್ಮೋಸ್ಟ್ 2 ಕೆಲಸ ಒಂದೇ ಸಾರಿ ಮಾಡೋದ್ರಿಂದ ತಿಂಡಿ ಮಾಡೋದು ಬೇಗ ಆಗುತ್ತೆ. ನಾನು ಟಿಫನ್ನು ಆಲ್ಮೋಸ್ಟ್ ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀನಿ. ಇಡ್ಲಿ ದೋಸೆ ಅಂತವಾದರೆ ಸ್ವಲ್ಪ ಬೇಗ ಆಗುತ್ತೆ. ಪಲಾವು ಆ ಥರ ಆದರೆ ಸ್ವಲ್ಪ ತರಕಾರಿ ಎಲ್ಲ ಹಚ್ಕೋಬೇಕಾಗುತ್ತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಾವು ಬೆಳಿಗ್ಗೆ ಬೇಗ ಕೆಲಸ ಆಗಬೇಕಂತಂದ್ರೆ ಒಂದು ಒಳ್ಳೆ ಟಿಪ್ ಅಂತ ಹೇಳ್ತೀನಿ. ನೈಟ್ ನಾವು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರೆ ಬೆಳಿಗ್ಗೆ ನಮಗೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಮನಸ್ಸು ಬರುತ್ತೆ. ಇಲ್ಲಾಂದರೆ ಅಲ್ಲೆಲ್ಲಿ ಬಿದ್ದಿರೋ ಪಾತ್ರೆಗಳು, ಸಿಂಕಲ್ಲಿ ಬಿದ್ದಿರೋ ಪಾತ್ರೆ ಎಲ್ಲ ನೋಡಿಬಿಟ್ರೆ ನಾವು ಅಡುಗೆ ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ. ನಾನು ಅದಕ್ಕೋಸ್ಕರ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊತೀನಿ. ಯಾವಾಗೋ ಸುಸ್ತಾದಾಗ ಮಾತ್ರ ನಾನು ನೈಟು ಪಾತ್ರೆ ತೊಳೆಯಲ್ಲ ಅಷ್ಟೇ. ಆಲ್ಮೋಸ್ಟು ನೈಟೇ ನಾನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದಾಗ ಒಂದು ಒಳ್ಳೆ ವೈಬ್ ಇರುತ್ತೆ ಅಡುಗೆ ಮನೆಗೆ ಬರಬೇಕಂದ್ರೆ. ಅದಾದಮೇಲೆ ಚಟ್ನಿ ಎಲ್ಲ ರುಬ್ಕೊಂಡೆ. ನೋಡಿ, ಈ ಥರ ಸಿಂಪಲ್ಲಾಗಿ ಇದು ಚಟ್ನಿ ಮಾಡ್ಕೊತೀನಿ ಅಷ್ಟೇ. ನಾನು ಹಸಿ ತೆಂಗಿನಕಾಯಿ ಹಾಕಿದರೆ ದೋಸೆಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ತಿರ್ಬೋದು. ನಾನು ಈ ರೀತಿ ನಾನು ದೋಸೆ ಮಾಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಫಸ್ಟ್ನೇ ದೋಸೆ ನನ್ನ ಮಗ ತಿಂದುಬಿಡಬೇಕು ಫಸ್ಟಿಗೆ. ಅವನು ಆದಮೇಲೆ ಮಿಕ್ಕಿದವರೆಲ್ಲ ತಿನ್ನಬೇಕು. ಅವನು ಹೊಟ್ಟೆ ಹಸಿವಿಗೆ ಮಾತ್ರ ಪಾಪ ತಡೆಯಲ್ಲ. ಅದಕ್ಕೆ ಫಸ್ಟಿಗೆ ನಾನು ಆಗಿದ ತಕ್ಷಣ ಅವನಿಗೆ ಕರಿಯೋದು ಫಸ್ಟು. ಅವ್ನು ತಿಂದಾದ್ಮೇಲೆ ನನ್ನ ಮಗಳು ತಿಂತಾಳೆ. ನೋಡ್ತಾ ಇರ್ಬೋದು, ಸಖತ್ತಾಗಿ ಬಂದಿತ್ತು ದೋಸೆ ಮಾತ್ರ. ನಾನು ಅದಾದಮೇಲೆ ಟಿಫನ್ ಮಾಡಿಕೊಂಡು ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಪಾತ್ರೆ ತೊಳಿತಿದ್ದೀನಿ. ಟಿಫನ್ ಮಾಡಿದ ತಕ್ಷಣ ಪಾತ್ರೆ ತೊಳೆಯೋಕ್ಕೆ ನನಗೆ ಮನಸ್ಸಾಗಲ್ಲ. ಸ್ವಲ್ಪ ರೆಸ್ಟ್ ಮಾಡಬೇಕು, ಒಂದು 5 ನಿಮಿಷ 10 ನಿಮಿಷ ಆದರೂ ರೆಸ್ಟ್ ಆದಮೇಲೆ ನಾನು ಪಾತ್ರೆ ತೊಳಿತೀನಿ.
ಆ ಟೈಮಲ್ಲಿ ಟಿಫನ್ ಮಾಡಬೇಕಾದ್ರೆ ಒಂದು ಮೊಬೈಲ್ ನೋಡ್ಕೊಂಡೆ ನಾನು ಟಿಫನ್ ಮಾಡ್ತೀನಿ. ಆಲ್ಮೋಸ್ಟ್ ಅದು ಮಾಡಬಾರ್ದು, ಏನು ಮಾಡೋಕ್ಕಾಗುತ್ತೆ, ಅದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಅದನ್ನು ತಪ್ಪಿಸ್ಕೋಬೇಕು. ಟ್ರೈ ಮಾಡ್ತೀನಿ ಅದನ್ನು. ನೋಡಿ, ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ಒಂದು ಅರ್ಧ ಕೆಲಸ ಮುಗೀತು ಅನ್ನೋ ಥರ ಸಮಾಧಾನ ಆಗುತ್ತೆ ಪಾತ್ರೆ ತೊಳೆದಾದ್ಮೇಲೆ. ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ಅನಿಸುತ್ತೇನೋ ಗೊತ್ತಿಲ್ಲ. ನನಗೆ ಮಾತ್ರ ಪಾತ್ರೆ ತೊಳೆದ್ಮೇಲೆ ಮನೆಗೆ ಅರ್ಧ ಕೆಲಸನೇ ಮುಗೀತು ಅನ್ನೋ ಥರ ಫೀಲ್ ಆಗುತ್ತೆ. ಅದಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಎಲ್ಲ ಹಳ್ಳಿ ಹೋಗಿರ್ತಾರೆ ಎಲ್ಲಂದ್ರಲ್ಲೇ. ಯಾರು ಎಲ್ಲಿ ಟವಲ್ ತೊಗೊಂಡಿರೋದು ಅಲ್ಲೇ ಬಿಸಾಕಿರ್ತಾರೆ. ಎಲ್ಲೆಲ್ಲಿ ಬಿದ್ದಿರೋ ಸಾಮಾನು ಅಲ್ಲಲ್ಲೇ. ನನ್ನ ಮಗ ಒಂದಷ್ಟು ಕಸ ಮಾಡ್ತಾನೆ, ಬಿಡ್ತಾನೆ, ಹೋಗ್ತಾನೆ. ಅದನ್ನೆಲ್ಲ ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ಬೇಕು ನಾನು. ಮತ್ತೆ ನೋಡಿ, ಪ್ರಾಜೆಕ್ಟ್ ಎಲ್ಲ ಮಾಡಿ ಕಸ ಎಲ್ಲ ಹಳ್ಳಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅದನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಬೆಡ್ಶೀಟ್ ಎಲ್ಲ ಮಡಚಿ, ಏನೂ ಮಾಡಿರಲ್ಲ, ಎದ್ದು ಸ್ಕೂಲಿಗೆ ರೆಡಿಯಾಗಿ ಹೋಗೋದಷ್ಟೇ ಕೆಲಸ ಅವ್ರದ್ದು. ಒಂದು ರಜೆ ಇದ್ದಾಗ ಮಾತ್ರ ನನ್ನ ಮಗಳು ಸ್ವಲ್ಪ ಹಂಗಿಂಗೆ ಹೆಲ್ಪ್ ಮಾಡ್ತಾಳೆ, ಇಲ್ಲಾಂದರೆ ಎಲ್ಲ ನಾನೇ ಮಾಡ್ಕೊತೀನಿ. ಕಸ ಎಲ್ಲ ನೀಟಾಗಿ ಗುಡಿಸಾದ್ಮೇಲೆ ಎಲ್ಲ ಒರೆಸ್ಕೊಂಡು ಬರ್ತೀನಿ ನೀಟಾಗಿ. ಡೈಲಿ ನೆಲ ಒರೆಸಿದ್ರೆ ನನಗೆ ಸಮಾಧಾನ ಮನೆಗೆ. ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಲೇಟ್ ಆದ್ರೂ ನೆಲ ಅಂತೂ ಒರೆಸ್ತೀನಿ. ರೇರ್ ಯಾವಾಗೋ ಊರಿಗೆ ಹೋದಾಗಷ್ಟೇ ಒರೆಸಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಡೈಲಿ ನೆಲ ಅಂತೂ ಒರೆಸ್ತೀನಿ. ಅದು ಸಮಾಧಾನನೇ ಆಗಲ್ಲ ನೆಲ ಒರೆಸಿಲ್ಲ ಮನೆಯಲ್ಲಿ ಅಂತಂದರೆ. ನೀಟಾಗಿ ನೆಲ ಒರೆಸಿದ್ದಾದಮೇಲೆ ನಾನು ಬಟ್ಟೆ ಎಲ್ಲ ಸ್ವಲ್ಪ ಎಲ್ಲ ಇದ್ವು ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಒರೆಸ್ಕೊಂಬರ್ತೀನಿ. ಇದೆಲ್ಲ ಕೆಲಸ ಆದಮೇಲೆ ಅದು 10 ನಿಮಿಷ 15 ನಿಮಿಷ ಅದ್ರ ಪಾಡಿಗೆ ಅದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಆಗುತ್ತೆ. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ವಾರ ಆಯಿತು ಪೂಜೆ ಮಾಡಿರಲಿಲ್ಲ. ನನ್ನ ಮಗಳೇ ಮಾಡಿದ್ಲು. ಅದಕ್ಕೆ ಇವತ್ತೆಲ್ಲ ನೀಟಾಗಿ ನಾನೆಲ್ಲ ಹೂವು ಎಲ್ಲ ತೆಗೆದು ದೇವ್ರ ಮೇಲೆ ನಾನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಪೂಜೆ ಮಾಡ್ತಿದ್ದೀನಿ ಇವತ್ತು. ಡೈಲಿ ಎಲ್ಲ ಪೂಜೆ ಅದು ಇದೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಾಮನೇ ಮಾಡ್ತಿದ್ರು. ಹೀಗೆಲ್ಲ ನಮಗೆ ಬಿದ್ದಿರೋದ್ರಿಂದ ನಾನೇ ಮಾಡೋದ್ರಿಂದ ಸ್ವಲ್ಪ ಕೆಲಸ ಹೆವಿ ಆಗ್ತೈತೆ. ಪರವಾಗಿಲ್ಲ, ಏನೋ ಒಂಥರ ಸಮಾಧಾನ ಇದೆ ಈಗ ನನಗೆ. ಅದು ಪೂಜೆ ಆದಮೇಲೆ ಮನಸ್ಸಿಗೇನೋ ಒಂಥರ ಸಮಾಧಾನ ಆಗುತ್ತೆ. ಮುಂಚೆ ನನಗೆ ಈ ಥರ ಅನುಭವ ಆಗಿರಲಿಲ್ಲ. ಈಗ ಒಂದು 15 ದಿನದಿಂದ ನಾನೇ ಪೂಜೆ ಮಾಡ್ತಿರೋದ್ರಿಂದ ನನಗೆ ಆ ಫೀಲ್ ಬರ್ತಿದೆ, ಯಾಕೋ ಗೊತ್ತಿಲ್ಲ. ಕೆಲಸ ಎಲ್ಲ ಆದಮೇಲೆ ಪೂಜೆ ಮುಗಿಸಿದ ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ರಿಲೀಫ್ ಆಗ್ತೈತೆ. ಗೊತ್ತಿಲ್ಲ, ಅದೇನೋ ಅಂತ ಗೊತ್ತಿಲ್ಲ, ಆ ಥರ ಅನ್ನಿಸ್ತಿದೆ ನನಗೆ. ಓಕೆ, ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ದೀಪ ಹಚ್ತೀನಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೆ ಒಂದು ಮೋಟಿವೇಶನ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಏನಾದರೂ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಹೇಳಿ. ನೋಡಿ, ಒಳ್ಳೆ ಮನಸ್ಸಿಂದ ದೀಪ ಹಚ್ಚಿದರೆ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.
ನಾನು ಅಂದ್ಕೊಳ್ಳೋದಿಷ್ಟೇ, ನಾನೊಬ್ಬಳೇ ಚೆನ್ನಾಗಿರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಲ್ಲ. ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂದ್ಕೊತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮತ್ತೆ ಮೇಲೆ ನನ್ನ ಪಾರ್ಲರಿಗೆ ಬಂದೆ. ಮೇಲೆ ಇರೋದ್ರಿಂದ ನನಗೆ ಅದೊಂದು ಸಿಂಪಲ್ಲಾಗಿ ನನಗೆ ಅದು ಚೆನ್ನಾಗಿ ಅನಿಸ್ತದೆ. ಶಾಪು ಮೇಲೆ ಇರೋದ್ರಿಂದ ಅಲ್ಲೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಅಲ್ಲಿನೂ ಪೂಜೆ ಮಾಡಿದ್ದೆಲ್ಲ ಆಯಿತು. ಎರಡು ಕಡೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ, ಕೆಲಸ ಮಾಡಬೇಕು, ಮಾಡ್ತೀನಿ. ನೋಡಿ ಇಲ್ಲೆಲ್ಲ ನೀಟಾಗಿ ಪೂಜೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡೋದ್ರೊಳಗೇ 12 ಗಂಟೆ ಮೇಲಾಯಿತು ನನಗೆ. ಅಷ್ಟು ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ. ಸಿಂಪಲ್ಲಾಗಿ ನಾನು ಸ್ಕಿನ್ ಕೇರ್ ಮತ್ತು ಈಗ ತುಂಬ ಚಳಿ ಇರೋದ್ರಿಂದ ಕೈ ಕಾಲು ಫುಲ್ಲು ಒಂಥರ ಆಗುತ್ತೆ. ಮಾಯ್ಶ್ಚರೈಸರ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಈ ಕಾಲದಲ್ಲಿ, ಚಳಿಗಾಲದಲ್ಲಂತೂ. ನೈಟು ಮತ್ತು ಮಾರ್ನಿಂಗು ಸ್ನಾನ ಆದ ತಕ್ಷಣ ಮಾಯ್ಶ್ಚರೈಸರ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಎಲ್ಲ ನೀಟಾಗಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ಸಮಾಧಾನ ಅನಿಸುತ್ತೆ. ಒಂದು 10 ನಿಮಿಷ ನೀಟಾಗಿ ಫ್ರೀಯಾಗಿ ಕೂತ್ಕೋಬೇಕು, ಮೊಬೈಲ್ ನೋಡ್ಕೊಂಡು ಅಂತ ಅನಿಸುತ್ತೆ. ನನಗಂತೂ ಹಂಗೆ ಅನಿಸೋದು. ನೋಡಿ ಮತ್ತು ನಾನು ಡೈಲಿ ಮಾಯ್ಶ್ಚರೈಸರ್ ಹಾಕ್ಕೊಳ್ಳೋದು ಪಾನ್ಸ್ ಕ್ರೀಮಲ್ಲಿ. ಅದರಲ್ಲಿ ಜೆಲ್ ಬರುತ್ತೆ, ಅದು ಆಯಿಲಿ ಸ್ಕಿನ್ಗೆ ಬೆಸ್ಟು. ಇದು ಡ್ರೈ ಸ್ಕಿನ್ನಿಗೆ ಹಾಕ್ಕೋಬೋದು. ನೋಡಿ ಒಂದು 2 ನಿಮಿಷ ಆದರೂ ನೀಟಾಗಿ ಮಸಾಜ್ ಮಾಡಬೇಕು ಫೇಸ್ ಎಲ್ಲ ನೀಟಾಗಿ. ಆವಾಗ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸ್ಕಿನ್ನಿಗೆ. ಆವಾಗ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡಾಗ ಮಾಯ್ಶ್ಚರೈಸರು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸುಮ್ಮನೆ ನಾವು 1 ಸೆಕೆಂಡ್ ಹಿಂಗೆ ಸುಮ್ಮನೆ ಹಚ್ಕೊಂಡ್ರೆ ಅದೇನು ಅನಿಸಲ್ಲ. ಒಂದು 5 ಸೆಕೆಂಡ್ ಆದರೂ ನೀಟಾಗಿ ಮಸಾಜ್ ಮಾಡಬೇಕು ಮಾಯ್ಶ್ಚರೈಸರ್ ಸ್ಕಿನ್ನಿಗೆ ಅಬ್ಸರ್ವ್ ಆಗೋಕ್ಕೆ. ಅದಾದಮೇಲೆ ನಾನು ಚಿಕ್ಕದಾಗಿ ಒಂದು ಬಿಂದಿ ಇಟ್ಕೊತೀನಿ ಅಷ್ಟೇ. ನಂದು ಸಿಂಪಲ್ ಮೇಕಪ್ ಇಷ್ಟೇ ಡೈಲಿ. ನೋಡಿ ಇಷ್ಟು ಆಯಿತು. ನೋಡಿ ಸಿಂಪಲ್ ಮೇಕಪ್ ನಂದು ಆಯಿತು. ನೀಟಾಗಿ ಒಂದು ಕ್ಲಿಪ್ ಹಾಕ್ಕೊಂಬಿಟ್ರೆ ಮುಗ್ದೋಯ್ತು ನಂದು. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.